ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿ ಆಗಿರುವುದು. ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದೊಂದಿಗೆ ಈ ವಾರ 2 ಗ್ರಹಗಳ ರಾಶಿ ಬದಲಾವಣೆಯಾಗುವುದು. ಜೊತೆಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಬುಧ ಗ್ರಹಗಳನ್ನು ಶುಭ ಗ್ರಹಗಳು ಎಂದು ಕರೆಯಲಾಗುತ್ತದೆ. ಈ ಸಂಯೋಗವು ವ್ಯಕ್ತಿಯ ಗೌರವ, ಖ್ಯಾತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂತೆ ಮಾಡುವುದು. ಈ ವಾರ 5 ರಾಶಿಗಳ ಸೇರಿದ ಜನರು ತಾವೊಂದುಕೊಂಡಂತಹ ಉತ್ತಮ ಅವಕಾಶಗಳನ್ನು ಪಡೆಯುವರು ಮತ್ತು ಭೂಮಿ ಹಾಗೂ ಮನೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯಲಿದ್ದಾರೆ. ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ತಾವೊಂದುಕೊಂಡಂತಹ ಆಸೆಗಳು ಈಡೇರುವ ಯೋಗವನ್ನು ಪಡೆಯಲಿದ್ದಾರೆ. ಸೆಪ್ಟೆಂಬರ್ 15 ರಿಂದ ಸೆಪ್ಟೆಂಬರ್ 21 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಾರವು ನಿಮಗೆ ತಾರಾಟದಿಂದ ತುಂಬಿರಬಹುದು. ಇದರಿಂದಾಗಿ ನೀವು ಸೂಕ್ಷ್ಮಮತಿಯವರಾಗಬಹುದು. ಈ ಕಾರಣದಿಂದಾಗಿ ನಿಮ್ಮ ಸ್ವಭಾವದಲ್ಲಿ ಅಕ್ರಮಶೀಲತೆಯನ್ನು ಕಾಣಲಾಗುತ್ತದೆ ಮತ್ತು ನೀವು ಪ್ರತಿಯೊಬ್ಬರೊಂದಿಗೆ ನೇರವಾಗಿ ಮಾತನಾಡುವುದರಲ್ಲಿ ನಿಮ್ಮನ್ನು ಸಂಪೂರ್ಣ ವೈಫಲ್ಯರಾಗುವಿರಿ. ಈ ವಾರ ಅಗತ್ಯಕ್ಕಿಂತ ಹೆಚ್ಚು ವೆಚ್ಚ ಮಾಡುವುದು ಮತ್ತು ಯಾವುದೇ ರೀತಿಯ ಟ್ರಿಕಿ ಆರ್ಥಿಕ ಯೋಜನೆಗಳನ್ನು ತಪ್ಪಿಸಲು ನಿಮಗೆ ಸೂಚನೆ ನೀಡಲಾಗಿದೆ. ಇಲ್ಲದಿದ್ದರೆ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು 6ನೇ ಮನೆಯಲ್ಲಿ ಇರುವುದರಿಂದ ನೀವು ಹಣಕಾಸಿನ ವಿಷಯಗಳ ಬಗ್ಗೆ ಮನೆಯ ಹಿರಿಯರಿಂದ ಅಥವಾ ನಿಮ್ಮ ತಂದೆ ಅಥವಾ ತಂದೆಯಂತಹವರಿಂದಲೂ ಸಲಹೆ ಪಡೆಯಬಹುದು. ಈ ವಾರ ಮನೆಯ ಸದಸ್ಯರೊಬ್ಬರ ಧೂಮಪಾನದ ಕೆಟ್ಟ ಅಭ್ಯಾಸವು ನಿಮ್ಮನ್ನು ಕಾಡುತ್ತದೆ. ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ದೊಡ್ಡ ವಿವಾದ ಅಥವಾ ಜಗಳಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಪ್ರಜ್ಞೆಯನ್ನು ಕಳೆದುಕೊಳ್ಳದೆ ಅವರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಈ ವಾರ ವೃತ್ತಿ ಜೀವನವನ್ನು ನಿಖರತೆಯೊಂದಿಗೆ ಮುಂದುವರಿಯಲು ತೊಂದರೆ ಹೊಂದಿರಬಹುದು. ಆದರೆ ನೀವು ನಿಮ್ಮನ್ನು ಇತರರಿಂದ ಅತ್ಯುನ್ನತ ಎಂದು ಪರಿಗಣಿಸಿ ಈ ಸಮಯದಲ್ಲಿ ಇತರರ ಸಹಾಯ ಪಡೆಯಲು ನಿಮ್ಮನ್ನು ತಡೆಯುತ್ತೀರಿ. ಇದರಿಂದಾಗಿ ನೀವು ಭವಿಷ್ಯದಲ್ಲಿ ವೈಫಲ್ಯವನ್ನು ಕಾಣಬಹುದು. ಈ ವಾರ ವಿದ್ಯಾರ್ಥಿಗಳು ಆರೋಗ್ಯವಾಗಿರಲು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಕಳಪೆ ಆರೋಗ್ಯದ ಕಾರಣದಿಂದಾಗಿ ಶಿಕ್ಷಣ ಗಳಿಸುವ ನಿಮ್ಮ ವೇಗವು ಅಡ್ಡಿಪಡಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಆರಂಭದಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪವೂ ನಿರ್ಲಕ್ಷಿಸಬೇಡಿ. ಮಕರ ರಾಶಿಯವರಿಗೆ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯ ಸ್ಥಳೀಯರಿಗೆ ಕನ್ಯಾ ರಾಶಿಯಲ್ಲಿ ಭಾಗಶಃ ಸೂರ್ಯಗ್ರಹಣವಿರುತ್ತದೆ. ಇದು ನಿಮ್ಮ 9ನೇ ಮನೆ ಉನ್ನತ ಶಿಕ್ಷಣ, ಪ್ರಯಾಣ ಮತ್ತು ನಂಬಿಕೆ ವ್ಯವಸ್ಥೆಗಳನ್ನು ಆಳುತ್ತದೆ. ನೀವು ಅನುಸರಿಸುತ್ತಿರುವ ಕಾನೂನು ಸಮಸ್ಯೆ, ಶೈಕ್ಷಣಿಕ ಅನ್ವೇಷಣೆ, ಮಾಧ್ಯಮ ಸಂಬಂಧಿತ ಅವಕಾಶ ಅಥವಾ ಆಧ್ಯಾತ್ಮಿಕ ಮಾರ್ಗವು ಕೊನೆಗೊಳ್ಳುತ್ತದೆ ಮತ್ತು ಹೊಸ ದಿಕ್ಕು ತೆರೆದುಕೊಳ್ಳುತ್ತದೆ. ನಿಮ್ಮ ತತ್ವಶಾಸ್ತ್ರ, ನೈತಿಕತೆ ಮತ್ತು ಜೀವನದ ದೀರ್ಘಾವಧಿಯ ದೃಷ್ಟಿಕೋನವನ್ನು ಮರುಪರಿಶೀಲಿಸಲು ನೀವು ಒತ್ತಾಯಿಸಲ್ಪಡುತ್ತೀರಿ ಮತ್ತು ನಿಮ್ಮ ಸುತ್ತಲಿನ ಘಟನೆಗಳು ಹೊಸ ದೃಷ್ಟಿಕೋನದತ್ತ ಸಾಗುತ್ತವೆ. ದೀರ್ಘ ಪ್ರವಾಸಗಳು, ವಿದೇಶಿ ಸಹಯೋಗಗಳು ಇರುತ್ತವೆ ಮತ್ತು ಈ ಸಂಚಾರವು ತಂದೆ ಅಥವಾ ಮಾರ್ಗದರ್ಶಕರೊಂದಿಗಿನ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ನೀವು ನಿಮ್ಮ ಚಿಂತನೆಯನ್ನು ವಿಸ್ತರಿಸುತ್ತೀರಿ. ಇದು ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ನಿಮಗೆ ಸಹಾಯ ಮಾಡುತ್ತದೆ. ಶುಕ್ರ 8ನೇ ಮನೆಯ ಮೂಲಕ ಸಾಗುವುದರಿಂದ ಇದು ಹಂಚಿಕೆಯ ಸಂಪನ್ಮೂಲಗಳು, ಅನ್ಯೋನ್ಯತೆ ಮತ್ತು ಗುಪ್ತ ವಿಷಯಗಳತ್ತ ಗಮನ ಹರಿಸುತ್ತದೆ. ಆನುವಂಶಿಕತೆ, ವಿಮೆ ಅಥವಾ ಸಂಗಾತಿಯ ಆದಾಯದ ಮೂಲಕ ನೀವು ಲಾಭಗಳನ್ನು ಕಾಣುವಿರಿ. ಆದರೆ ಜಂಟಿ ಹಣಕಾಸಿನೊಂದಿಗೆ ಸಂಬಂಧಿಸಿದ ಹಠಾತ್ ವೆಚ್ಚಗಳು ಅಥವಾ ಬಾಧ್ಯತೆಗಳನ್ನು ಸಹ ನೀವು ಗಮನಿಸಬಹುದು. ಸಂಬಂಧಗಳು ಹೆಚ್ಚು ತೀವ್ರವಾಗಿರುತ್ತವೆ ಮತ್ತು ಅನ್ಯೋನ್ಯತೆ ಆಳವಾಗಿರುತ್ತದೆ, ಆದರೆ ಇದು ಗುಪ್ತ ಭಾವನೆಗಳನ್ನು ಸಹ ಮೇಲ್ಮೈಗೆ ತರುತ್ತದೆ. ನೀವು ಅತೀಂದ್ರಿಯ ಅಥವಾ ಪರಿವರ್ತನಾ ಅನುಭವಗಳಲ್ಲಿಯೂ ಆಸಕ್ತಿ ಹೊಂದಿರುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣುವಿರಿ. ಭಾವನಾತ್ಮಕ ತೀವ್ರತೆ ಹೆಚ್ಚಾಗಿರುತ್ತದೆ ಮತ್ತು ನೀವು ಜೀವನದ ಗುಪ್ತ ಪದರಗಳೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿರುತ್ತೀರಿ. ಸೂರ್ಯನು ತುಲಾ ರಾಶಿಗೆ ಚಲಿಸುತ್ತಾನೆ ಮತ್ತು ಮಂಗಳವು 7ನೇ ಮನೆಯಲ್ಲಿರುತ್ತಾನೆ. ಆದ್ದರಿಂದ ನಿಮ್ಮ ವೃತ್ತಿ ಜೀವನದ 10ನೇ ಮನೆ ಬಹಳ ಮುಖ್ಯವಾಗಿರುತ್ತದೆ. ಮಂಗಳವು ನಿಮಗೆ ಯೋಜನೆಗಳನ್ನು ವೇಗ ಮತ್ತು ದೃಢನಿಶ್ಚಯದಿಂದ ಮುಂದಕ್ಕೆ ತಳ್ಳಲು ಚಾಲನೆ ನೀಡುತ್ತದೆ. ಆದರೆ ಸೂರ್ಯನು ನಿಮ್ಮ ಪಾತ್ರವನ್ನು ಎತ್ತಿ ತೋರಿಸುತ್ತಾನೆ ಮತ್ತು ವೃತ್ತಿಪರ ಜಾಗದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಬಲಪಡಿಸುತ್ತಾನೆ. ನಿಮ್ಮಲ್ಲಿ ಕೆಲವರು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ. ಇತರರು ವ್ಯವಸ್ಥಾಪಕರು ಮತ್ತು ಇತರ ಅಧಿಕಾರ ವ್ಯಕ್ತಿಗಳೊಂದಿಗೆ ಸಂಘರ್ಷಗಳನ್ನು ಹೊಂದಿರುತ್ತಾರೆ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಸಾರ್ವಜನಿಕ ಪಾತ್ರಕ್ಕೆ ಸಂಬಂಧಿಸಿವೆ ಮತ್ತು ನೀವು ಮನೆಯ ಕರ್ತವ್ಯಗಳನ್ನು ನಿಮ್ಮ ವೃತ್ತಿಪರ ಬೇಡಿಕೆಗಳೊಂದಿಗೆ ಸಮತೋಲನಗೊಳಿಸಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ.
ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ 15ರಿಂದ ಸೆಪ್ಟೆಂಬರ್ 21ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.